ಕ್ರೀಡೆ ನಮ್ಮಲ್ಲಿರುವ ಸ್ಪರ್ಧಾತ್ಮಕ ಗುಣವನ್ನು ಹೆಚ್ಚಿಸುತ್ತದೆ. ಕ್ರೀಡೆಯಿಂದ ಉತ್ತಮ ದೈಹಿಕ ಮತ್ತು ಮಾನಸಿಕ ಸದೃಢತೆ ಸಾಧ್ಯವಾಗುತ್ತದೆ ಎಂದು ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಏರ್ಪಡಿಸಿದ್ದ ರಾಜ್ಯಮಟ್ಟದ ಪತ್ರಕರ್ತರು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಕ್ರೀಡೆ ಮನುಷ್ಯನ ಆರೋಗ್ಯಕ್ಕೆ ಉತ್ತಮ ಸಾಧನ. ಹಾಗಾಗಿ ಸದಾ ಒತ್ತಡದ ಕಾರ್ಯನಿರ್ವಹಿಸುವ ಪತ್ರಕರ್ತರು ದೈಹಿಕ ಮತ್ತು ಮಾನಸಿಕ ನೆಮ್ಮದಿಗಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಅವಶ್ಯಕ ಎಂದರು. ಲೇಖನಿ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡುತ್ತಿರುವ ಪತ್ರಕರ್ತರು ಉತ್ತಮ ಬರವಣಿಗೆ ಮುಖೇನ ಸಮಾಜದ ಮೇಲೆ ಪರಿಣಾಮ ಬೀರುವ ಅವಲೋಕನದಲ್ಲಿರಬೇಕು ಎಂದು ಸಲಹೆ ನೀಡಿದರು. ನಮ್ಮ ಜಿಲ್ಲೆಗೆ ರಾಜ್ಯಮಟ್ಟದ ಕ್ರೀಡಾಕೂಟ ಆಯೋಜನೆ ಜವಾಬ್ದಾರಿ ಕೊಟ್ಟಿದ್ದು, ಈ ಜವಾಬ್ದಾರಿಯನ್ನು ಉತ್ತಮವಾಗಿ ನಿಭಾಯಿಸಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪತ್ರಕರ್ತರು ಆಗಮಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ತುಮಕೂರಿನಲ್ಲಿ 58 ಕೋಟಿ ರು ಖರ್ಚು ಮಾಡಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಿಸಲಾಗಿದೆ. ಅಥ್ಲೆಟಿಕ್, ಕಬಡ್ಡಿ, ಖೋ-ಖೋ ಸೇರಿದಂತೆ ಮುಂತಾದ ಕ್ರೀಡೆಗಳನ್ನು ಜಿಲ್ಲೆಯ ಕ್ರೀಡಾಪಟುಗಳು ಪ್ರತಿನಿಧಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ರೀಡೆಗೆ ಪ್ರೋತ್ಸಾಹ ಕಡಿಮೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ ಎಂದರು. ರಾಜ್ಯಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸಿದ ಅವರು, ಜನವರಿಯಲ್ಲಿ ರಾಜ್ಯಮಟ್ಟದ ಪತ್ರಕರ್ತರ ಸಮ್ಮೇಳನ ಆಯೋಜಿಸಲಾಗುತ್ತಿದೆ. ಎಲ್ಲರೂ ಒಗ್ಗೂಡಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಕ್ರಮ ವಹಿಸೋಣ ಎಂದರು. ಪತ್ರಕರ್ತರಿಗೆ ಬರವಣಿಗೆ ಮೂಲಕ ಸಮಾಜವನ್ನು ಹಾಗೂ ಅನೇಕ ವಿಚಾರಗಳನ್ನು ಬದಲಾಯಿಸುವ ಶಕ್ತಿ ಇದೆ. ಜತೆಗೆ ಪತ್ರಿಕೆಗಳಲ್ಲಿ ಪ್ರಕಟವಾಗುವ, ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವ ಲೇಖನಗಳಿಂದ ಸರ್ಕಾರಕ್ಕೆ ಕಿವಿ ಹಿಂಡುವ, ಸಲಹೆ, ಸೂಚನೆ ನೀಡುವ ಕೆಲಸವೂ ಆಗುತ್ತದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರು ಉತ್ತಮ ಲೇಖನಗಳು ಬರೆಯಲು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಚಿದಾನಂದಗೌಡ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ. ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆ.ವಿ, ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ವರಲು, ಮಹಾನಗರ ಪಾಲಿಕೆ ಆಯುಕ್ತೆ ಬಿ.ವಿ. ಅಶ್ವಿಜಾ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್. ತಿಪ್ಪೇಸ್ವಾಮಿ, ಐಎಫ್ಡಬ್ಲ್ಯೂಜೆ ರಾಷ್ಟ್ರೀಯ ಅಧ್ಯಕ್ಷ ಬಿ.ವಿ. ಮಲ್ಲಿಕಾರ್ಜುನಯ್ಯ, ಕೆಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್, ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಜಿಲ್ಲಾ ಘಟಕದ ಅಧ್ಯಕ್ಷ ಚೀನಿ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ಟಿ.ಇ. ರಘುರಾಮ್, ಪ್ರಚಾರ ಸಮಿತಿಯ ರಂಗರಾಜು, ಹಿರಿಯ ಪತ್ರಕರ್ತರಾದ ಎಸ್. ನಾಗಣ್ಣ, ಮಧುಕರ್, ಶಾಂತರಾಜು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ.ಎಸ್. ಸಿದ್ಲಿಂಗಪ್ಪ ಮತ್ತಿತರರು ಭಾಗವಹಿಸಿದ್ದರು.
ರಾಜ್ಯದಿಂದ ಬಿದರ್ನಿಂದ ಹಿಡಿದು ಮಡಿಕೇರಿ, ಚಿಕ್ಕಮಗಳೂರು, ಹಾಸನ, ಮಂಗಳೂರು, ಉಡುಪಿ, ಚಾಮರಾಜನಗರ, ಮೈಸೂರು ಈ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ, ಆಮೇಲೆ ಧಾರವಾಡ, ಈ ಕಡೆ ಮುಂಬೈ ಕರ್ನಾಟಕ, ಬೆಳಗಾವಿಯಿಂದ ಹಿಡಿದು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ತುಮಕೂರಿಗೆ ಸ್ವಾಗತವನ್ನು ಮಾಡ್ತೇನೆ. ಅಧ್ಯಕ್ಷರು ಶಿವಾನಂದ್ ಅವರಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಈ ಕ್ರೀಡಾಕೂಟವನ್ನು ಕೊಟ್ಟು ಜಿಲ್ಲೆಗೆ ಒಂದು ಜವಾಬ್ದಾರಿಯನ್ನು ಕೊಡೋದರ ಮೂಲಕ ತುಮಕೂರು ಜಿಲ್ಲೆ ಹೇಗಿದೆ, ತುಮಕೂರು ಹೇಗಿದೆ ಅಂತೇಳಿ ನಮ್ಮ ಇಡೀ ರಾಜ್ಯದ ಎಲ್ಲ ಪತ್ರಕರ್ತರನ್ನ ಇಲ್ಲಿ ಬರಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತೇನೆ. ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ಕ್ರೀಡೆಯ ಕಾರ್ಯಕ್ರಮ. ಆದ್ದರಿಂದ ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ. ನಮ್ಮ ತುಮಕೂರಿನಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಇನ್ನೂ ಕೂಡ ಇಂತಹದ್ದೊಂದು ಸ್ಟೇಡಿಯಂ ಇದೆ ಅಂತೇಳಿ. ಸುಮಾರು 58 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಸುಸಜ್ಜಿತವಾದ ಸ್ಟೇಡಿಯಂ ಅನ್ನ ಇಲ್ಲಿ ತಯಾರು ಮಾಡಿದ್ದೇವೆ. ಪತ್ರಕರ್ತರನ್ನ ಈ ಕ್ರೀಡೆಗೆ ತಂದಿದ್ದೀರಿ. ಎರಡು ರೀತಿಯಲ್ಲಿ ನಮಗೆ ಉಪಯೋಗ ಆಗ್ತದೆ. ಒಂದು, ನೀವೆಲ್ಲ ಪೆನ್ನಿನ ಮೂಲಕ ಇಡೀ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡೋರು. ಒಳ್ಳೇದು ಮಾಡ್ತೀರಾ, ಒಳ್ಳೇದು ಅಲ್ಲದೆ ಇರೋದು ಮಾಡ್ತೀರಾ. ಕೆಟ್ಟದು ಅಂತ ಹೇಳಲ್ಲ, ಒಳ್ಳೇದು ಮಾಡ್ತೀರಾ, ಒಳ್ಳೇದು ಅಲ್ಲದೆ ಇರೋದು ಮಾಡ್ತೀರಾ. ಅದರ ಪರಿಣಾಮ ನಿಮಗಷ್ಟೇ ಆಗೋದಿಲ್ಲ. ನಿಮ್ಮ ಪೆನ್ನಲ್ಲಿ ಏನೋ ಗೀಚ್ಬಿಡ್ತೀರ, ಆದರೆ ಅದರ ಪರಿಣಾಮ ಸಮಾಜದ ಮೇಲೆ ಬೀಳುತ್ತೆ ಅನ್ನೋದು ಯಾವತ್ತೂ ಕೂಡ ಬರೆಯುವ ಮೊದಲು ತಾವು ಯೋಚನೆ ಮಾಡಬೇಕು. ಅದು ಒಂದು ರೀತಿಯಲ್ಲಿ ಈ ಕ್ರೀಡೆಯನ್ನು ಆಡುವುದರ ಮೂಲಕ ನಿಮಗೆ ಬರ್ತಕ್ಕಂಥ ಸ್ಪರ್ಧೆ ಇದೆಯಲ್ಲ, ಕಾಂಪಿಟಿಷನ್, ಆ ಸ್ಪರ್ಧೆ ನಿಮ್ಮನ್ನ ತಿದ್ದುವಂತ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಜೀವನದಲ್ಲಿ ನಾವು ಸೋಲು ಗೆಲುವನ್ನ ಸಮನಾಗಿ ತಗೋಬೇಕು ಅಂತ ಹೇಳ್ತಾರೆ ದೊಡ್ಡವರು. ಜೀವನದಲ್ಲಿ ಸೋಲ್ತೇವೆ, ಜೀವನದಲ್ಲಿ ಗೆದ್ದಿದ್ದೇವೆ. ಗೆದ್ದಾಗ ಬರುವಂತಹ ಸಂತೋಷ ಸೋತಾಗಲೂ ಕೂಡ ಹೌದು ನನಗೆ ಮುಂದಿನ ಬಾರಿ ನಾನು ಗೆದಿಬೇಕು ಅಂತ ಹೇಳಿ ಮನಸ್ಥಿತಿ ಬರಬೇಕಾಗ್ತದೆ. ಅದು ಆ ಸೋಲನ್ನ ಒಪ್ಪಿ ಮುಂದೆ ನಾವು ಹೋಗ್ತಕ್ಕಂಥದ್ದು. ಇದು ನಮ್ಮಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಜೀವನದಲ್ಲಿ ಕೂಡ ಸೋಲು ಗೆಲುವು ಆಗಾಗ್ಗೆ ಬರ್ತಾ ಇರುತ್ತೆ. ಆ ಸೋತಾಗ ನೋವು ತಿನ್ನೋದಾಗ್ಲಿ, ಗೆದ್ದಾಗ ಖುಷಿ ಪಡೋದಾಗ್ಲಿ ಅಲ್ಲ. ಸೋಲು ಗೆಲುವನ್ನ ಸಮನಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ. ಅದಕ್ಕೆ ನಾವು BA ಸ್ಪೋರ್ಟ್ ಅಂತೀವಿ. BA ಸ್ಪೋರ್ಟ್ ಅಂದ್ರೆ ಅರ್ಥ, ನೀನು ಸೋತಾಗ್ಲೂ ಕೂಡ ನೀನೇನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಪ್ಪ, ಸೋತಿದ್ಯಾ, ಆದರೆ ನೆಕ್ಸ್ಟ್ ಟೈಮ್ ಗೆದ್ದೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳುವಂಥ ಮಾತು. ಹಾಗಾಗಿ ಇವತ್ತು ಈ ಕ್ರೀಡೆ ನಿಮಗೆ ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯದನ್ನು ಮಾಡುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇವತ್ತು ಯಶಸ್ಸಾಗಲಿ, ಈ ಕ್ರೀಡೆ 2024 ಯಶಸ್ಸಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಆದರೆ ಮುಂದಿನ ದಿನಗಳಲ್ಲಿ ಜನವರಿ ಡೇಟ್ ಫಿಕ್ಸ್ ಆಯ್ತಾ, ಜನವರಿ ತಿಂಗಳಲ್ಲಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನ ಶಿವಾನಂದ್ ಅವರು ಮತ್ತು ಎಲ್ಲ ಸ್ನೇಹಿತರು ಹಾಕೊಂಡಿದ್ದಾರೆ. ಅದೇನಂತ ಹೇಳಿದ್ರೆ, ಇಡೀ ರಾಜ್ಯದ ಪತ್ರಕರ್ತರನ್ನ ಸಮ್ಮೇಳನದ ಮೂಲಕ ಇಲ್ಲಿಗೆ ಕರೆಸ್ಕೊಂಡು ಅವರಿಗೆ ಸಮಾಜದಲ್ಲಿ ಅನೇಕ ವಿಚಾರಗಳಿದ್ದಾವೆ, ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ಸವಾಲುಗಳಿದ್ದಾವೆ. ಅವುಗಳನ್ನೆಲ್ಲವನ್ನು ಚರ್ಚೆ ಮಾಡೋದರ ಮೂಲಕ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತೆ ಆ ಸಮ್ಮೇಳನದಲ್ಲಿ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅನೇಕ ಸಂದರ್ಭದಲ್ಲಿ ನೀವು ಬರೆಯುವಂಥ ಒಂದು ಆರ್ಟಿಕಲ್ ಏನಿರುತ್ತೆ, ನೀವು ಬರೀತಕ್ಕಂಥ ಒಂದು ಟಿಪ್ಪಣಿ ಏನಿರುತ್ತೆ, ಅದು ಅನೇಕ ವಿಚಾರಗಳನ್ನು ಬದಲಾಯಿಸುವಂಥ ಶಕ್ತಿ ಇರುತ್ತೆ. ನನಗೆ ಅನೇಕ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ. ನಾನು ಶಾಲೆಯಲ್ಲಿ ಕಾಲೇಜಿನಲ್ಲಿರುವಾಗ
ಒಂದು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂತು. ಆ ಒಂದು ಆರ್ಟಿಕಲ್ ಇಡೀ ಬೆಂಗಳೂರನ್ನೇ ಬೆಂಕಿ ಹಚ್ಚಿಬಿಟ್ಟು ಬೆಂಗಳೂರಿನಲ್ಲಿ ಅನೇಕ ಘಟನೆಗಳು ನಡೆದೋಯ್ತು. ಪ್ರಜಾವಾಣಿ ಕಚೇರಿಗೆ ಬೆಂಕಿ ಇಟ್ಟು ಆ ಆರ್ಟಿಕಲ್ ಬರದೇ ಇದ್ರೆ ಆಗ್ತಿರ್ಲಿಲ್ಲ. ಅಂದ್ರೆ ನಿಮ್ಮ ಶಕ್ತಿ ಹೆಂಗಿರುತ್ತೆ ಅಂದ್ರೆ ಬೆಂಕಿನೂ ಹಚ್ಚ ಶಕ್ತಿ ಇರುತ್ತೆ, ಬೆಂಕಿನ ಹಾರಿಸೋ ಶಕ್ತಿನೂ ಇರುತ್ತೆ. ಆದ್ರಿಂದ ನಿಮಗೆ ಆ ದೃಷ್ಟಿಯಲ್ಲಿ ಸಮ್ಮೇಳನ ಯಶಸ್ಸಾಗಬೇಕಾಗತ್ತೆ. ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿದ್ದಾವೆ. ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಇರ್ಬೋದು, ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಅಥವಾ ಯಾರೋ ಒಬ್ಬರು ಸಚಿವರು ತಪ್ಪು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳಿರ್ಬೋದು. ಇವೆಲ್ಲವನ್ನು ಕೂಡ ನಮ್ಮ ಸಮ್ಮೇಳನದಲ್ಲಿ ಚರ್ಚೆ ಮಾಡೋದರ ಮೂಲಕ ಯಾವ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಸಲಹೆಗಳನ್ನು ಕೊಡ್ತಾರೆ, ಅದೇ ರೀತಿ ನೀವು ಕೂಡ ಚರ್ಚೆ ಮಾಡಿ ಸರ್ಕಾರಕ್ಕಾಗಲಿ ಸಮಾಜಕ್ಕಾಗಲಿ ಸಲಹೆಗಳನ್ನು ಕೊಡುವಂತೆ ಆಗಲಿ ಅಂತೇಳಿ ನಾನು ಆಶಿಸ್ತಾ ಇವತ್ತು ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರಿಗೆ ಬರ್ತಾ ಇದ್ದಾರೆ. ಡಿಸೆಂಬರ್ 2ನೇ ತಾರೀಕು ತುಮಕೂರಿನಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮ, 1,00,000ಕ್ಕೂ ಹೆಚ್ಚು ಜನ ಸೇರಿ ಸುಮಾರು 1,500 ಕೋಟಿ ರೂಪಾಯಿಗಳ ಕಾಮಗಾರಿಗಳು, ಗುದ್ದಲಿ ಪೂಜೆನೂ ಆಗುತ್ತೆ, ಉದ್ಘಾಟನೆಯೂ ಆಗುತ್ತೆ. ಅದರ ಜೊತೆಯಲ್ಲಿ ಸುಮಾರು 1,46,000 ಜನ ಫಲಾನುಭವಿಗಳನ್ನು ಗುರುತಿಸಿದ್ದಾರೆ. ಅವರಿಗೆ ಬೇರೆ ಬೇರೆ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇರ್ಬೋದು, ಟ್ಯಾಕ್ಸಿಗಳು ಕೊಡೋದಿರ್ಬೋದು, ಅಥವಾ ಬೇರೆ ಬೇರೆ ಹಣ ಕೊಡ್ತಕ್ಕಂಥ ಫಲಾನುಭವಿಗಳನ್ನು ಈಗಾಗಲೇ ಜಿಲ್ಲಾ ಪಂಚಾಯಿತಿಯವರು ಗುರುತಿಸಿದ್ದಾರೆ. 1,46,000. ಹಾಗಾಗಿ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಕಡೆಯಿಂದ ಆ ಸವಲತ್ತನ್ನು ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮ ಇದೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಕ್ರಿಕೆಟ್ ಸ್ಟೇಡಿಯಂ ಅನ್ನು ಕಟ್ಟಬೇಕು ಅಂತೇಳಿ ಬಹಳ ದಿವಸದಿಂದ ಮಹದಾಸೆ ಇತ್ತು. ಅದನ್ನು ಈಗ ಕಾರ್ಯಗತ ಮಾಡುವಂಥ ರೀತಿಯಲ್ಲಿ ಸುಮಾರು 150 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಮತ್ತು ಸ್ಟೇಡಿಯಂ ಅನ್ನು ಇಲ್ಲಿಯೇ ಗೊಲ್ಲಹಳ್ಳಿ ಅಂತಿದೆ, ಅಂದರೆ ನಮ್ಮೂರಲ್ಲ, ಈ ಕಡೆ ಗೊಲ್ಲಹಳ್ಳಿ, ಬೆಳ್ಳಾವಿ ಗೊಲ್ಲಹಳ್ಳಿ, ಈ ನಮ್ಮ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡಂತೆ ಅಲ್ಲಿ 41 ಎಕರೆಯಲ್ಲಿ ಆ ಕಟ್ಟಡವನ್ನು ಸ್ಟೇಡಿಯಂ ಅನ್ನು ಕಟ್ಟತಕ್ಕಂಥ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅಡಿಗಲ್ ಹಾಕೋರಿದ್ದಾರೆ. ಇದು ನಿಜಕ್ಕೂ ಕೂಡ ತುಮಕೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರೀಡೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಪ್ರಾರಂಭ ಆಗುತ್ತೆ.